ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಕೇವಲ 24 ಗಂಟೆಗಳಲ್ಲಿ ಇಡೀ ದೃಶ್ಯಾವಳಿ ಬದಲಾಗಿ ಹೋಗ್ಬರುತ್ತೆ. 24 ಗಂಟೆಗಳ ಹಿಂದೆ ಮಹುವಾ ಮೊಯ್ತ್ರಾ ಕುಣಿದು ಕುಪ್ಪಳಿಸ್ತಾರೆ. ಅಭಿಷೇಕ್ ಮನು ಸಿಂಘ್ವಿ ನಮಗೆ ಜಯ ಲಭಿಸಿದೆ ಅಂತಾರೆ. ಈ ದೇಶದಲ್ಲಿ ಧರ್ಮ ನಿರಪೇಕ್ಷತೆಯನ್ನು ನಾವು ಕಾಪಾಡ್ತಾ ಇದ್ದೀವಿ ಅಂತ ಎಡಚರ್ರೆಲ್ಲ ಗುಲಾಲ್ ಹಾಕ್ಕೊಂಡು ಹೋಳಿ ಹಬ್ಬ ಆಚರಿಸ್ತಾರೆ. ವಿಷಯವೇನು? ವಿಷಯ ಕಾವಡಿ ಯಾತ್ರೆಗೆ ಸಂಬಂಧಪಟ್ಟಂಥದ್ದು. ವಿಷಯ ಸುಪ್ರೀಂ ಕೋರ್ಟ್ ನೀಡಿದಂಥ ಇಂಟೀರಿಯಂ ಇಂಜಂಕ್ಷನ್ ಏನಿದೆ, ತಾತ್ಕಾಲಿಕ ತಡೆಯಾಜ್ಞೆ ಏನಿದೆ, ಅದಾದ ಮೇಲೆ ನಡೆದಂಥ ವಿದ್ಯಮಾನದ ಕುರಿತು. ಹಾಗಾದರೆ ಯೋಗಿ ಆದಿತ್ಯನಾಥ್ ಸರ್ಕಾರಕ್ಕೆ ಭಾಳ ದೊಡ್ಡದಾದಂಥ ಹಿನ್ನಡೆ ಆಯಿತಾ? ಅವರ ಜಂಗಾಬಲವೇ ಉಳುಗಿ ಹೋಯ್ತಾ? ಇನ್ನು ಮುಂದೆ ಈ ರೀತಿ ಕ್ರಮ ಕೈಗೊಳ್ಳಲಿಕ್ಕೆ ಆಗುವುದಿಲ್ಲವಾ? ಈ ರೀತಿಯಾಗಿ ತರಹೇವಾರಿ ಚರ್ಚೆಗಳು ಈ ದೇಶಾದ್ಯಂತ ನಡೆದು ನೋಡಿ. ಉತ್ತರ ಪ್ರದೇಶದಲ್ಲಿ ನಡೆಯುವಂಥ ಒಂದು ಬೆಳವಣಿಗೆ ಇಡೀ ದೇಶದಲ್ಲಿ ಸಂಚಲನೆಯನ್ನು ಉಂಟು ಮಾಡ್ತಾ ಇದೆ ಅಂದರೆ ಆ ವಿಷಯಕ್ಕೆ ಮಾನವೀಯ ಮೌಲ್ಯ ಇದೆ ಅಂತ ಅರ್ಥ. ಯಾಕೆ ಮಾನವೀಯ ಮೌಲ್ಯ ಇದೆ ಅಂತ ನಾನು ಹೇಳ್ತಾ ಇದ್ದೇನೆ ಅಂದರೆ, ಈ ದೇಶದ ಶ್ರದ್ಧಾಳುಗಳು ಏನನ್ನು ಬಯಸ್ತಾರೋ ಅದಕ್ಕೆ ತದ್ವಿರುದ್ಧವಾದಂಥ ಯಾವುದಾದ್ರೂ ತೀರ್ಪು ಬಂದ ಸಂದರ್ಭದಲ್ಲಿ, ಅಂಥ ಘಟನಾವಳಿಗಳು ನಡೆದ ಸಂದರ್ಭದಲ್ಲಿ ಇಡೀ ದೇಶ ಅದಕ್ಕೆ ಪ್ರತಿಕ್ರಿಯಿಸಲಿಕ್ಕೆ ಶುರು ಮಾಡುತ್ತೆ. ಈಗ ವಿಷಯಕ್ಕೆ ಬರ್ತೇನೆ. ನಿಮಗೆ ಗೊತ್ತು, ಜಸ್ಟಿಸ್ ಋಷಿಕೇಶ್ ರಾಯ್ ಹಾಗೂ ಜಸ್ಟಿಸ್ SVN ಭಟ್ಟಿ ಅವರು ನಿನ್ನೆ ತಾತ್ಕಾಲಿಕ ತಡೆಯಾಜ್ಞೆಯನ್ನು ನೀಡ್ತಾರೆ. ಕಾವಡಿ ಯಾತ್ರಾ ಹೋಗುವಂಥ ಪ್ರದೇಶದಲ್ಲಿ ಒಂದು ಆದೇಶವನ್ನು ಏನು ಮಾಡಿತ್ತು, ಅಲ್ಲಿ ಮುಜಫರ್ನಗರ್ ಪೊಲೀಸ್ ಅವರು ಏನು ಆದೇಶವನ್ನು ಹೊರಡಿಸಿದ್ರು, ಹಾಗೆ ನಾಮಫಲಕವನ್ನು ಹಾಕುವ ಹಾಗಿಲ್ಲ, ಅಗತ್ಯವಿಲ್ಲ ಅಂದರೆ ಇದು ತೀರ್ಪಲ್ಲ. ಯಾವ ಆದೇಶದಲ್ಲಿ ಈ ರೀತಿ ನಾಮಫಲಕ ಹಾಕಬೇಕು ಅಂತಿತ್ತು ಅದಕ್ಕೆ ತಡೆಯನ್ನು ಒಡ್ಡಿದೆ ಸುಪ್ರೀಂ ಕೋರ್ಟು. ಈಗ ಯೋಗಿ ಆದಿತ್ಯನಾಥ್ ಸರ್ಕಾರ ಇದಕ್ಕೆ ಪ್ರತ್ಯುತ್ತರವನ್ನು ನೀಡಿದೆ. ಯಾವಾಗ ಈ ರೀತಿಯಾದಂಥ ತಡೆಯಾಜ್ಞೆ ಬಂತು, ತಕ್ಷಣದಲ್ಲಿ ಈ ಮುಜಫರ್ನಗರ್ ಹೈವೇ ಏನಿದೆ ಆ ರಸ್ತೆಗುದ್ದಂತ ಇದ್ದಂಥ ಯಾವ್ಯಾವ ಬೋರ್ಡ್ಗಳನ್ನು ಹಾಕಿದ್ರಲ್ಲ, ಮಹಮ್ಮದ್ ದಾಬಾ, ಆಮೇಲೆ ಜಾಫರ್ ಅವರ ಹೋಟೆಲ್ಲು, ಜಾಫರ್ ಉಪಹಾರ ಗೃಹ, ಇವೆಲ್ಲ ಇದ್ವಲ್ಲ, ಬೋರ್ಡ್ಗಳನ್ನು ಕಿತ್ತು ಹಾಕಿಬಿಟ್ರು ಅವರು. ಕೋರ್ಟ್ ಹೇಳಿಬಿಟ್ಟಿದೆ ನಾವ್ಯಾಕೆ ಹಾಕ್ಕೋಬೇಕು ಅಂತ ಮತ್ತೆ ಹಳೆ ಬೋರ್ಡ್ಗಳನ್ನು ಹಾಕ್ಕೊಳಕ್ಕೆ ಬಂದರು. ಮತ್ತು ದುರ್ಗಾ ಧಾಬಾ, ಶಿವಶಕ್ತಿ ಧಾಬಾ, ನ್ಯಾಷನಲ್ ಹೋಟೆಲ್, ಈ ರೀತಿಯಂಥ ಹಳೆ ಬೋರ್ಡ್ಗಳನ್ನು ಹಾಕಲಿಕ್ಕೆ ತಕ್ಷಣದಲ್ಲಿ ಶುರು ಮಾಡಿದರು. ಆದರೆ ವಾಸ್ತವಿಕವಾಗಿ ಈಗ ಯೋಗಿ ಆದಿತ್ಯನಾಥ್ ಸರ್ಕಾರದಲ್ಲಿರುವಂಥ ಮಂತ್ರಿ ಏನು ಹೇಳ್ತಾ ಇದ್ದಾರೆ ಅಂದರೆ, ದಯಾಶಂಕರ್ ಮಿಶ್ರಾ, ದಯಾಳು ಅಂತ ಅವ್ರ ಹೆಸರು. ಇವರು ಆಹಾರ ಮತ್ತು ನಾಗರಿಕ ಖಾತೆಯ ಸಚಿವರು ಉತ್ತರ ಪ್ರದೇಶದ ಸರ್ಕಾರದಲ್ಲಿ. ಅವರು ಹೇಳ್ತಾರೆ, ಸುಪ್ರೀಂ ಕೋರ್ಟ್ ನೀಡಿದಂಥ ತೀರ್ಪಿಗೆ ನಾವು ವಿರುದ್ಧವಾಗಿ ಮಾತನಾಡುವುದಿಲ್ಲ, ಆದರೆ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅದಕ್ಕೆ ಅನುಗುಣವಾಗಿ ನಡ್ಕೋತೇವೆ. ಏನು ಹಂಗಂದರೆ, ಸುಪ್ರೀಂ ಕೋರ್ಟ್ ಏನಂತ ಹೇಳಿದೆ? ಸುಪ್ರೀಂ ಕೋರ್ಟ್ ಹೇಳಿದೆ, ಮುಜಫರ್ನಗರ್ ಪೊಲೀಸರಿಗೆ ಈ ರೀತಿ ಸುತ್ತೋಲೆಯನ್ನು ಹೊರಡಿಸುವಂಥ ಅಧಿಕಾರವಿಲ್ಲ. ನೀವು ನಾಮಫಲಕವನ್ನು ಹಾಕಬೇಕು, ಇಲ್ಲದೆ ಹೋದರೆ ನಿಮಗೆ 2,000 ಮತ್ತು 5,000 ರೂಪಾಯಿ ದಂಡವನ್ನು ವಿಧಿಸ್ತೇವೆ ಅಂತ ಏನು ಆದೇಶ ಹೊರಡಿಸಿದ್ದಾರೋ ಹಾಗೆ ಆದೇಶವನ್ನು ಹೊರಡಿಸುವ ಹಾಗಿಲ್ಲ. ಹಾಗಾದರೆ ಏನು ಮಾಡಬೇಕು? ಈಗ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟದ್ದು ಯಾರ ಬಗ್ಗೆ? ತಡೆಯಾಜ್ಞೆ ಕೊಟ್ಟದ್ದು ಯಾವುದರ ಕುರಿತು? ಈ ನೋಟಿಸಿನ ಕುರಿತು. ಯಾರು ಕೊಟ್ಟ ನೋಟಿಸು? ಮುಜಫರ್ನಗರ್ ಪೊಲೀಸ್ ಠಾಣೆ ಏನಿದೆ ಅವ್ರು ಕೊಟ್ಟಂಥ ನೋಟಿಸ್, ಈ ಪೊಲೀಸ್ ಇಲಾಖೆ ಏನಿದೆ ಅದು ಕೊಟ್ಟು ನೋಟಿಸ್. ನಮ್ಮದು ಅದಲ್ಲ ಪ್ರಶ್ನೆ. ನಾವು ಸರ್ಕಾರದಿಂದ ಯಾವ ಫುಡ್ ಸೇಫ್ಟಿ ಆ್ಯಕ್ಟ್ 2006 ಹಾಗೂ ಸ್ಟ್ರೀಟ್ ವೆಂಡರ್ಸ್ ಆ್ಯಕ್ಟ್ 2014 ಅನ್ವಯ ನಮ್ಮ ಆದೇಶವನ್ನು ನಾವು ಹೊರಡಿಸ್ತೇವೆ. ಅದರ ಪ್ರಕಾರ ಸರ್ಕಾರವೇ ಒಂದು ಸುತ್ತೋಲೆಯನ್ನು ಹೊರಡಿಸುತ್ತೆ. ಸರ್ಕಾರವೇ ಹೇಳುತ್ತೆ, ಗ್ರಾಹಕರ ಅನುಕೂಲಕ್ಕಾಗಿ, ಗ್ರಾಹಕರಿಗೆ ಮಾಹಿತಿ ಇರುವ ದೃಷ್ಟಿಯಿಂದಾಗಿ ಯಾವ್ಯಾವ ಹೋಟೆಲ್ನವರಿದ್ದೀರಿ ಆ ಹೋಟೆಲ್ನ ಮಾಲೀಕರು ಮತ್ತು ಅಲ್ಲಿ ಕೊಡುವಂಥ ವಸ್ತುಗಳೇನು, ಶಾಕಾಹಾರಿನ, ಮಾಂಸಾಹಾರಿನ, ಯಾವ ರೀತಿಯ ಆಹಾರ, ಇಷ್ಟನ್ನು ನೀವು ಎಲ್ಲರಿಗೂ ಕಾಣುವ ಹಾಗೆ ಹಾಕಬೇಕು. ಆ ರೀತಿಯದಾದಂಥ ನಾವು ಸುತ್ತೋಲೆಯನ್ನು ಸರ್ಕಾರವೇ ಹೊರಡಿಸುತ್ತೆ. ಪೊಲೀಸರು ಯಾಕೆ ಹೊರಡಿಸ್ಬೇಕು? ಕೋರ್ಟ್ ಹೇಳಿದೆ. ಕೋರ್ಟ್ ಏನಂತ ಹೇಳಿದೆ? ಸರ್ಕಾರ ಇದರ ಬಗ್ಗೆ ಆದೇಶವನ್ನು ಹೊರಡಿಸಿದಲ್ಲಿ ಅದನ್ನು ಅನುಷ್ಠಾನಕ್ಕೆ ತರುವಂಥ ಅಧಿಕಾರ ಪೊಲೀಸರಿಗಿದೆಯೇ ವಿನಃ ಪೊಲೀಸರೇ ಈ ರೀತಿ ಸುತ್ತೋಲೆ ಹೊರಡಿಸಬಾರ್ದು ಅಂತ ಹೇಳಿದ್ದಾರೆ. ನಮ್ಮದು ಒಪ್ಪಿಗೆ ಇದೆ ಅದಕ್ಕೆ. ಈಗ ಮೊನ್ನೆ ಏನಾಯಿತು ವಿಚಿತ್ರ ಅಂತಂದರೆ, ನೋಡಿ ಎಂಥ ಚಾಲಾಕಿ ಮಾಡ್ತಾರೆ ಅಭಿಷೇಕ್ ಮನು ಸಿಂಘ್ವಿ ಅಂದರೆ, ಆ ಕಡೆ ಎದುರುಗಡೆ ಪ್ರತಿವಾದಿ ಇರೋದೇ ಇಲ್ಲ. ಉತ್ತರ ಪ್ರದೇಶ ಸರ್ಕಾರದ ಪರವಾಗಿ ಮಾತಾಡಲಿಕ್ಕೆ ಒಂದೋ ಅಲ್ಲಿಯ ಅಡಿಷನಲ್ ಸಾಲಿಸಿಟರ್ ಜನರಲ್ಲೋ ಅಥವಾ ನೀವೇನು ಹೇಳ್ತೀರಿ ಅವರು, ಅಥವಾ ಅಡ್ವೊಕೇಟ್ ಜನರಲ್, ಯಾರೋ ಒಬ್ಬರು ಇರಬೇಕು. ಅದು ಏನು ಹುದ್ದೆ ಬರುತ್ತೋ ಅವ್ರು ಇರಬೇಕು, ಅಥವಾ ವಕೀಲರು ಇರ್ತಾರೆ, ಅವ್ರು ಇರಬೇಕು.
ಇಲ್ಲಿ ಅಭಿಷೇಕ್ ಮನು ಸಿಂಘ್ವಿ ಇವ್ರ ಪರವಾಗಿ ವಾದವನ್ನು ಮಂಡನೆ ಮಾಡ್ತಾರೆ ಮಹುವಾ ಮೊಯ್ತ್ರಾ ಪ್ರಕಾರ ಪರವಾಗಿ. ಇಲ್ಲಿ ಎದುರುಗಡೆ ಪ್ರತಿವಾದನೆ ಇದ್ದಂಥ ಸಂದರ್ಭದಲ್ಲಿ ಕೋರ್ಟು ನೋಟಿಸನ್ನು ಜಾರಿ ಮಾಡಿ ಇದಕ್ಕೆ ನಿಮ್ಮ ಪ್ರತ್ಯುತ್ತರವನ್ನು ಹೇಳಿ ಅಂತ ಹೇಳಿ ಅದಾದ ಮೇಲೆ ತಾತ್ಕಾಲಿಕ ತಡೆಯಾಜ್ಞೆ ಕೊಟ್ಟಿದ್ರು. ಓಕೆ, ಎಕ್ಸ್ಪಾರ್ಟಿಯಾಗಿ ಅವ್ರು ಕೇಳಿದ ತಕ್ಷಣ ತಡೆಯಾಜ್ಞೆ ಕೊಟ್ಟುಬಿಟ್ಟಿದ್ರಿಂದಾಗಿ ಈ ರೀತಿಯಾದಂಥ ಅವಘಡ ಸಂಭವಿಸಿದೆ. 26ನೇ ತಾರೀಕು ನಮ್ಮ ವಕೀಲರು ಕೋರ್ಟ್ನಲ್ಲಿ ಹಾಜರಾಗ್ತಾರೆ. ಕೋರ್ಟ್ನಲ್ಲಿ ಹಾಜರಾಗಿ ನಮ್ಮ ನಿಲುವು ಏನು ಅನ್ನೋದನ್ನು ಹೇಳ್ತಾರೆ. ನಮ್ಮ ನಿಲುವು ಸಂವಿಧಾನಬದ್ಧವಾಗಿರುತ್ತೆ, ನಮ್ಮದು ಸಿಂಧುತ್ವವನ್ನು ಹೊಂದಿರುತ್ತೆ. ನಾವು ಕಾನೂನು ಬಾಹಿರವಾದಂಥ ಕೆಲಸವನ್ನು ಯಾವತ್ತೂ ಉತ್ತರ ಪ್ರದೇಶ ಸರ್ಕಾರ ಮಾಡಿಲ್ಲ, ಮುಂದೆ ಮಾಡೋದಿಲ್ಲ. ಇದು ಒಂದೇ ಅಲ್ಲ, ಹಲಾಲ್ ಪ್ರಾಡಕ್ಟ್ ಬ್ಯಾನ್ ಏನು ಉತ್ತರ ಪ್ರದೇಶದಲ್ಲಿತ್ತು ಅದು ಮುಂದುವರಿಸ್ಕೊಂಡು ಹೋಗ್ತೀವಿ ಅನ್ನುವಂಥ ಮಾತನ್ನು ದಯಾಶಂಕರ ಮಿಶ್ರಾ ದಯಾಳು ಅವರು ಹೇಳಿದ್ದಾರೆ. ಖಾದ್ಯ ಸುರಕ್ಷಾ ಅವ್ರ ಔಷಧಿ ಪ್ರಶಾಸನ ವಿಭಾಗ ಅಂತೇನಿದೆಯಲ್ಲ, ಅಲ್ಲಿ ಖಾದ್ಯ ಸುರಕ್ಷಾ ಅಂದರೆ ಖಾದ್ಯ ಸೇಫ್ಟಿ ಆ್ಯಂಡ್ ಔಷಧಿ ಡ್ರಗ್ ಕಂಟ್ರೋಲ್, ಇದರ ಕುರಿತಾದಂಥ ವಿಭಾಗ ಏನಿದೆ ಅದು ಕುರಿತಾದಂಥ ಸುತ್ತೋಲೆಯನ್ನು ಹೊರಡಿಸತ್ತೆ. ಅಂದರೆ ಅಲ್ಲಿಗೆ ಯಾವ ಗೆಲುವು ಅಂತ ಅಭಿಷೇಕ್ ಮನು ಸಿಂಘ್ವಿ ಪರಿಭಾವಿಸಿದ್ರೋ ಆ ಗೆಲುವು ಸಾಧ್ಯವಿಲ್ಲ ಅನ್ನುವುದು ಸ್ಪಷ್ಟವಾಗಿ ಹೋಗುತ್ತೆ. ಒಂದು, ಇಲ್ಲಿಗೆ ಪ್ರಕರಣ ಮುಗಿಯೋದಿಲ್ಲ, ಕತೆ ಶುರುವಾಗೋದು ಇಲ್ಲಿ. ಜನವರಿ 13, 2025 ಮಹಾಕುಂಭಮೇಳ ನಡೆಯುತ್ತೆ. ಕೋಟಿಗಟ್ಟಲೆ ಜನ ಬರ್ತಾರೆ, ಅದಕ್ಕೆ ಲಕ್ಷ ಅಲ್ಲ ಕೋಟಿಗಟ್ಟಲೆ ಜನ ಬರ್ತಾರೆ. ದೇಶದಲ್ಲಿರುವಂಥ ಎಲ್ಲ ಸಾಧು ಸಂತರು ಅಲ್ಲಿ ಮಕರ ಸ್ನಾನ ಮಾಡಲಿಕ್ಕೆ ಬರ್ತಾರೆ. ಮತ್ತು ನಮ್ಮಂಥ ಭಕ್ತಾಳುಗಳು ಶ್ರದ್ಧಾಳುಗಳು ಅಲ್ಲಿಗೆ ಹೋಗ್ತೀವಿ ಸ್ನಾನ ಮಾಡಲಿಕ್ಕೆ. ಪ್ರಯಾಗರಾಜದಲ್ಲಿ ನಡೆಯುವಂಥದ್ದು ತ್ರಿವೇಣಿ ಸಂಗಮ, ಗಂಗಾ ಯಮುನಾ ಸರಸ್ವತಿ 3 ನದಿಗಳ ಸಂಗಮ ಸ್ಥಾನದಲ್ಲಿ ಸ್ನಾನ ಮಾಡಬೇಕು ಅಂತಿದೆ. ಪುಣ್ಯ ಅಂತ ನಮ್ಮ ಹಿಂದೂ ಧರ್ಮದಲ್ಲಿ ನಾವು ನಂಬಿಕೆಯನ್ನು ಇಟ್ಕೊಂಡಂಥವ್ರು. ಇಂಥಲ್ಲಿ ಬರುವಂಥವರು ಆಧಾರ್ ಕಾರ್ಡು ಅಥವಾ ಐಡೆಂಟಿಫಿಕೇಷನನ್ನು ತರಬೇಕು ಅಂತ ನೀವು ಕಡ್ಡಾಯ ಮಾಡಿ ಅಂತ ಅಖಿಲ ಭಾರತೀಯ ಅಖಾಡ ಪರಿಷತ್ ಕೇಳ್ಕೊಂಡಿದೆ. ಅಲ್ಲಿ ಎಲ್ಲ ಅಖಾಡಗಳು ಬರ್ತಾವೆ ಅಲ್ಲಿಗೆ. ನಿಮ್ಗೆ ಗೊತ್ತು ಯಾವ ರೀತಿ ಇರುತ್ತೆ ಮಹಾಕುಂಭಮೇಳ ಅಂದರೆ, ಇಡೀ ಭಾರತೀಯ ಸಂಸ್ಕೃತಿ ಒಂದೇ ಕಡೆ ನೆರೆದಿರೋದನ್ನು ನೀವು ನೋಡ್ಬೋದು. ಅಂಥ ಅದ್ಭುತವಾದಂಥ ದಿವ್ಯವಾದಂಥ ಒಂದು ದೃಶ್ಯ ಅದು. ಎಲ್ಲ ಅಖಾಡದಿಂದ ಬರ್ತಾರೆ ಅಲ್ಲಿ ದೊಡ್ಡ ದೊಡ್ಡ ಯತಿಗಳು. ಅವರು ಹೇಳಿದ್ದಾರೆ, ಅಖಿಲ ಭಾರತೀಯ ಅಖಾಡ ಪರಿಷತ್ನ ಅರ್ಜುನ್ ಅಖಾಡದಿಂದ ಸಂತ ಹರಿಗಿರಿಜಯ ಮಹಾರಾಜನವ್ರು ಹೇಳಿದ್ದಾರೆ. ಅವರು ಉತ್ತರ ಪ್ರದೇಶ ಸರ್ಕಾರದ ಮೇಲೆ ಒತ್ತಾಯವನ್ನು ಹೇಳಿದ್ದಾರೆ. ಈಗ ಹಿಂದೂಗಳ ಹಿಂಸ್ರರು ಅಂತೆಲ್ಲ ಹೇಳ್ತಾ ಇದ್ದಾರೆ. ಹಿಂದೂಗಳಿಗೆ ದೊಡ್ಡ ಸವಾಲು ಬಂದು ಕೂತಿದೆ ಈಗ. ಈ ಸಂದರ್ಭದಲ್ಲಿ ನೀವು ಈ ಕುಂಭಸ್ನಾನಕ್ಕೆ ಯಾರು ಬರ್ತಾರೋ ಅವರ ಐಡೆಂಟಿಟಿಯನ್ನು ತೋರಿಸುವಂಥ ಒಂದು ವ್ಯವಸ್ಥೆ ಮಾಡಬೇಕು ಸರ್ಕಾರ. ಬರುವಂಥ ಜನರೇ ಐಡೆಂಟಿಟಿ ತೋರಿಸ್ಬೇಕು ಅಂತ ಅಖಾಡ ಪರಿಷತ್ನವ್ರು ಕೇಳಿದ ಮೇಲೆ ಅಂಗಡಿಗೆ ನೀವು ಐಡೆಂಟಿಟಿ ಇರಲಾರ್ದವ್ರಿಗೆ ಫಾರ್ಮ್ ಫಿಲಪ್ ಮಾಡಿ ಅಂಗಡಿ ಹಾಕ್ಕೊಳ್ಳಿಕ್ಕೆ ಬಿಡ್ತಾರೇನ್ರಿ ಇವರು? ಒಂದು ಅರ್ಜಿ ಮಾಡ್ತಾರೆ, ಆ ಅರ್ಜಿ ನಮೂನೆಯಲ್ಲಿ ಇರ್ತದೆ, ನಿನ್ನ ಹೆಸರು ಹಾಕು ಅಂತಾರೆ. ನಿನ್ನ ಹೆಸರು ಆದಮೇಲೆ ನೀನು ಏನು ಅಂಗಡಿ ಇಡ್ತೀಯ ಅಂತ ಕೇಳ್ತಾರೆ. ನಿನ್ನ ಅಂಗಡಿಯಲ್ಲಿ ಏನೇನು ಪದಾರ್ಥ ಇರ್ತಾವೆ ಅಂತ ಕೇಳ್ತಾರೆ. ನೀನು ನೈರ್ಮಲ್ಯವನ್ನು ಪಾಲಿಸ್ತೀಯ ಅಂತ ಕೇಳ್ತಾರೆ. ಅದಾದ ಮೇಲೆ ನಿನ್ನ ಅಂಗಡಿಯ ಬೋರ್ಡ್ ಏನಿರುತ್ತೆ ಅಂತ ಕೇಳ್ತಾರೆ. ಅದೆಲ್ಲ ಆದಮೇಲೆ ಪರವಾನಗಿ ಸಹಿ ಹಾಕಿಕೊಡ್ತಾರೆ. ನೀವು ಮೊಹಮ್ಮದ್ ಇಸ್ಮಾಯಿಲ್ ಅಂತಿದ್ದು ದುರ್ಗಾ ಢಾಬಾ ಅಂತ ಹಾಕೋದು, ಶಿವ್ ಢಾಬಾ ಅಂತ ಹಾಕೋದು, ಸಂಗಮ್ ಢಾಬಾ ಅಂತ ಹಾಕೋದು, ಇಂಥವೆಲ್ಲ ಆಟ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಕಪಟವನ್ನು ಮಾಡಲಿಕ್ಕಾಗಿ ಅನುಮತಿಯನ್ನು ಕೇಳುವಂಥದ್ದು ನೋಡಿ ಹೆಂಗಿದೆ. ಈಗ ಮೊಹಮ್ಮದ್ ಇಸ್ಮಾಯಿಲ್ ಅಂತಿದ್ದು ಮೊಹಮ್ಮದ್ ಇಸ್ಮಾಯಿಲ್ ಢಾಬಾ ನಮ್ಮದೇನು ಅಭ್ಯಂತರ ಇಲ್ಲ. ಮೊಹಮ್ಮದ್ ಇಸ್ಮಾಯಿಲ್ ಅಂತ ಹೆಸರಿಟ್ಟುಕೊಂಡು ಬೇಕು ಅಂತಲೇ ನಮಗೆ ಮೋಸ ಮಾಡಲಿಕ್ಕೆ ದುರ್ಗಾ ಢಾಬಾ ಅಂತ ಹಾಕಿದರೆ ಉದ್ದೇಶವೇ ದುರುದ್ದೇಶ ಅಂತ ಸ್ಪಷ್ಟವಾಗಿ ಬಿಡುತ್ತೆ. ಈ ರೀತಿ ಈಗ ಜನವರಿ 13 ಮಹಾಕುಂಭ ಆಗತ್ತೆ. ಆ ಕುಂಭದ ಸಂದರ್ಭದಲ್ಲಿ ಈ ಕಾಯ್ದೆಯನ್ನು ಅನುಷ್ಠಾನಗೊಳಿಸಲಾಗತ್ತೆ, ಈ ಸುತ್ತೋಲೆಯನ್ನು. ಆವಾಗ ಯಾರೇ ಕಾಗಜ ನಹಿ ದಿಖಾಯೆಂಗೆ ಫಲಕ್ ನಹಿ ಡಾಲೆಂಗೆ ಇವೆಲ್ಲ ಇದಾವಲ್ಲ, ಕಾಗಜ ನಹಿ ದಿಖಾಯೆಂಗೆ ಅಂದರೆ ಕೇಳೋದಿಲ್ಲ. ಯಾಕಂದರೆ ಇದು ಹಿಂದೂ ಧರ್ಮೀಯರದು, ಇತರ ಧರ್ಮದವ್ರು ಬರೋ ಪ್ರಶ್ನೆನೇ ಬರೋದಿಲ್ಲ. ನಮ್ಮ ಮಕರ ಸಂಕ್ರಮಣ ನಾವು ಹೋಗ್ತೀವಿ ತ್ರಿವೇಣಿ ಸಂಗಮಕ್ಕೆ, ಇತರ ಧರ್ಮಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ನಾವೇನು ಉರುಸ್ನಲ್ಲಿ ಹೋಗ್ತೀವಿ, ಸಂದಲ್ನಲ್ಲಿ ಹೋಗ್ತೀವಿ, ಗಂಧಕ್ಕೆ ಹೋಗ್ತೀವಿ ಅಂತ ನಾವು ಹೇಳಲ್ವಲ್ಲ. ನಮ್ಗೆ ಅನುಮತಿ ಕೊಡಿ, ಒಂದು ಉರುಸಿನಲ್ಲಿ ಹೋಗ್ಲಿಕ್ಕೆ ಅನುಮತಿ ಕೊಡಿ ಅಂತ ಯಾರು ಹಿಂದೂಗಳು ಹೋಗಿ ಕೇಳಿದ್ದನ್ನು ನೋಡಿದ್ದೀರಾ? ಕೋರ್ಟ್ಗೆ ಹೋಗಿದ್ದನ್ನು ನೋಡಿದ್ದೀರಾ? ಮಹಾಕುಂಭ ಮೇಳ ನಮ್ಮದು, ನಮಗೇನು ಬೇಕೋ ಅದು ಕಾಯ್ದೆಯನ್ನು ನಮ್ಮ ಸರ್ಕಾರ ಮಾಡುತ್ತೆ. ಆ ಸರ್ಕಾರ ನಮ್ಗೆ ಐಡೆಂಟಿಟಿ ತೋರಿಸೋ ಅನ್ನತ್ತೆ. ನಾವು ID ಕಾರ್ಡು, ಆಧಾರ್ ಕಾರ್ಡು, ವೋಟರ್ ಕಾರ್ಡ್ ಏನೋ ಇದೆ ಅದನ್ನ ಹಿಡ್ಕೊಂಡು ನಾವು ಕುಂಭಮೇಳ ಹೋಗ್ತೀವಿ. ಕೇಳಿದರೆ ತೋರಿಸ್ತೀವಿ. ನಾವು ಇದೇ ದೇಶದ ನಾಗರಿಕರು, ನಮ್ಮ ನಾಗರಿಕರು ಅನ್ನಲಿಕ್ಕೆ ನಮ್ಗೆ ಐಡೆಂಟಿಟಿಯನ್ನು ಸರ್ಕಾರ ಕೊಟ್ಟಿದೆ, ಅದನ್ನು ನಾವು ತೋರಿಸ್ತೀವಿ. ಕಾಗಜ ನಹಿ ದಿಖಾಯೆಂಗೆ ಅನ್ನೋರು ಬರೋ ಅಗತ್ಯ ಇಲ್ಲ. ಅಷ್ಟೇ ಅಲ್ಲ, ಕಾಗಜ ನಹಿ ದಿಖಾಯೆಂಗೆ, ಅರ್ಜಿ ನಹಿ ಭರೆಂಗೆ, ಫಲಕ್ ನಹಿ ಡಾಲೆಂಗೆ ಅಂತ ಯಾರ್ಯಾರು ಹೇಳ್ತಾರೋ ಅವ್ರು ಅಂಗಡಿ ಮಾಡಬೇಕಾದಂಥ ಅಗತ್ಯನೂ ಇಲ್ಲ. ಯೋಗಿ ಆದಿತ್ಯನಾಥ್ ಕೇವಲ ಕಾವಡಿಯಾಗೋಸ್ಕರ ಇದ್ದಂಥ ಅತ್ಯಂತ ಪಾಪ ವೃತಾಚರಣೆ ಮಾಡಲಿಕ್ಕೆ ಕೇಳ್ಕೊಂಡಿದ್ದಂಥ ಜನರವರು. ಅಂಥವ್ರಿಗೆ ಅನುಕೂಲ ಆಗಲಿ ಅಂತ ಇಷ್ಟು ಮಾಡಿದ್ದಕ್ಕೆ ತಕ್ಷಣ ಯೋಗಿ ಆದಿತ್ಯನಾಥ್ ಸರ್ಕಾರ ಎಚ್ಚರಾಗಿಬಿಡತ್ತೆ. ಇನ್ನು ಮುಂದೆ ನಡೆಯುವ ಯಾವುದೇ ಮೇಳ,
ಯಾವುದೇ ಸಂತೆ ಯಾವುದೇ ಜಾತ್ರೆ ಆದರೂ ಕೂಡ ಈ ರೀತಿ ಅರ್ಜಿ ನಮೂನೆ ಶುರುವಾಗತ್ತೆ. ಇದು ಕೇವಲ ಉತ್ತರ ಪ್ರದೇಶಕ್ಕೆ, ಕೇವಲ ಪ್ರಯಾಗರಾಜ್ಗೆ, ಕೇವಲ ಕಾವಡಿ ಯಾತ್ರಕ್ಕೆ ಸೀಮಿತ ಆಗೋದಿಲ್ಲ. ಮುಂದೆ ಮಥುರಾ, ಕಾಶಿ ಎಲ್ಲ ಕಡೆ ಇದೇ ಪದ್ಧತಿ ಬಂದರೆ ಅಚ್ಚರಿ ಪಡಬೇಕಾಗಿಲ್ಲ. ಹಿಂದೆ ಒಂದು ಸಣ್ಣ ಘಟನೆ ಹೇಳಿ ಮುಗಿಸ್ಬಿಡ್ತೀನಿ, ಹೇಳಲೇಬೇಕಾದಂಥದ್ದು ಭಾಳ ಇಂಟ್ರೆಸ್ಟಿಂಗ್ ಇದೆ. ಕೋರ್ಟಿನ ವಿರುದ್ಧವಾಗಿ ಹೋಗಲ್ಲ ಅವರು ಅನ್ನೋದಕ್ಕೆ ಒಂದು ಹೇಳಿಬಿಡ್ಬೇಕು ನಿಮ್ಗೆ ಗೊತ್ತಿರಲಿ ಅಂತ ಕಾರಣಕ್ಕೆ. ಏನಪ್ಪ ಅಂದರೆ, ಯೋಗಿ ಆದಿತ್ಯನಾಥ್ ಯಾರ್ಯಾರು ಕಲ್ಲು ತೂರಾಟ ಮಾಡ್ತಾರೆ, ಮಸೀದಿಯಿಂದ ಬಂದು ಶುಕ್ರವಾರ ದಿವಸ ಗಲಾಟೆ ಮಾಡ್ತಾರೆ, ದೊಂಬಿ ಮಾಡ್ತಾರೆ, ಅವರ ಫೋಟೋಗಳನ್ನು ಫ್ಲೆಕ್ಸಲ್ಲಿ ಪ್ರಿಂಟ್ ಮಾಡಿ ಸರ್ಕಲ್ಗಳಲ್ಲಿ ಹಾಕ್ತಾಯಿದ್ರು. ಅವ್ರ ಸರ್ಕಾರ ಬಂದು ಹೊಸದಾಗಿ 2017ರಲ್ಲಿ ಸಿಕ್ಕಾಪಟ್ಟೆ ಗಲಾಟೆ. ಅವು ಏನು ಗುಂಡಾಯಿಸಮ್ ಅಂದ್ರೆ ಉತ್ತರ ಪ್ರದೇಶದಲ್ಲಿ ನೀವು ಜಂಗಲ್ ರಾಜ್ ಅಂತ ಹೇಳೋರು, ಆ ರೀತಿ ಸರ್ಕಾರಗಳಿದ್ವು ಮುಂಚೆ. ಇವ್ರೇನು ಮಾಡಿದರು, ದೊಡ್ಡ ದೊಡ್ಡ ಫ್ಲೆಕ್ಸ್ ಹಾಕಿ ಫೋಟೋಗಳು ಹಾಕ್ಲಿಕ್ಕೆ ಶುರು ಮಾಡಿದರು. ನಮ್ಮ ಕಪಿಲ್ ಸಿಬಲ್ ಅಂತವ್ರು ಕೋರ್ಟಿಗೆ ಮೊರೆ ಹೋದರು. ಈ ರೀತಿ ಅವ್ರನ್ನ ಸಾರ್ವಜನಿಕವಾಗಿ ಇವರು ಚಾರಿತ್ರ್ಯ ವಧೆ ಮಾಡ್ತಾ ಇದ್ದಾರೆ, ಇವರು ಫೋಟೋ ಹಾಕ್ತಾ ಮಾಡಿರೋದು ಈ ಥರದ ಕೆಲಸ, ಕ್ರಿಮಿನಲ್ ಕೆಲಸ. ಫೋಟೋ ಹಾಕಬಾರ್ದಂತೆ. ಇದು ಹೆಂಗಿದೆ ರೀ ನ್ಯಾಯ? ಕೋರ್ಟ್ ಹೇಳುತ್ತೆ ಅದಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ, ಆದ್ದರಿಂದ ನೀವು ಪೋಸ್ಟರ್ ಹಾಕಬೇಡಿ, ನೀವು ಫ್ಲೆಕ್ಸ್ ಹಾಕಬೇಡಿ ಅಂತ. ಯೋಗಿ ಆದಿತ್ಯನಾಥ್ ಹೇಳಿದ್ರೆ ನಮ್ಮ ಕಾನೂನಲ್ಲಿ ಅವಕಾಶ ಇಲ್ಲ ಅಲ್ವಾ, ಒಂದು ಕೆಲಸ ಮಾಡ್ತೀನಿ, ಸರ್ಕಾರದಿಂದ ನಾನೇ ಸುತ್ತೋಲೆ ಹೊರಡಿಸ್ಬಿಡ್ತೀನಿ ಅಂತ. ಸರ್ಕಾರದಿಂದ ಸುತ್ತೋಲೆ ಹೊರಡ್ಸರಿ, ಯಾರ್ಯಾರು ಕಲ್ಲು ತೂರಾಟ ಮಾಡ್ತಾರೋ ಅವ್ರು ಹಿಡಿದು ಕೊಡೋರಿಗೆ ಬಹುಮಾನ ಅಂತ ನಾನು ಸರ್ಕಾರದಿಂದನೇ ಹಾಕ್ಬಿಡ್ತೀನಿ. ಅವಾಗ ಫ್ಲೆಕ್ಸು ಹಾಕ್ಬೋದು, ಪೇಪರಲ್ಲೂ ಪಬ್ಲಿಷ್ ಮಾಡ್ಬೋದು, ಎಲ್ಲಿ ಬೇಕಾದ್ರೂ ಮಾಡ್ಬೋದಲ್ವಾ. ಅದಾದಮೇಲೆ JCB ವಿಷಯಕ್ಕೆ ಬಂದರು. JCBನ ನೀವು ಎಲ್ಲಿ ಬೇಕಲ್ಲಿ ಬಳಸುವ ಹಾಗಿಲ್ಲ. ಯಾವನೋ ಒಬ್ಬ ಅಪರಾಧ ಮಾಡಿದರೆ ಅವನು ಈ ಥರ ಮಾಡಿ ಒಂದು ಬಿಲ್ಡಿಂಗನ್ನು ಕೆಡವ ಹಾಗಿಲ್ಲ. ಮತ್ತು ಸುಪ್ರೀಂ ಕೋರ್ಟ್ ಅವರು ಕಪಿಲ್ ಸಿಬಲ್ ಅವರು ಆವಾಗ ಅವ್ರು ಹೇಳಿದರು, ನೋಡಿ ಯಾವನು ಈ ರೀತಿ ಅಪರಾಧ ಮಾಡಿದಾನೋ ಅವನ ಮನೆಯನ್ನು ಜಪ್ತಿ ಮಾಡ್ತೀವಿ, ಅವನ ಮನೆ ದಾಖಲಾತಿಗಳನ್ನು ನೋಡ್ತೀವಿ. ಅದು ಅನಧಿಕೃತ ಕಟ್ಟಡ ಇದ್ದಾಗ ಸರ್ಕಾರ ಅದನ್ನು ಕೆಡಬೇಕಾಗತ್ತೆ, ಇದು ಕಾನೂನಿನಲ್ಲಿ ನಮ್ಗೆ ಸಿಕ್ಕಿರುವಂಥ ಅಧಿಕಾರ, ಆದ್ದರಿಂದ ಕೆಡುತ್ತಾ ಇದ್ದೀವಿ. ಮಜಾ ಅಂದರೆ ಯಾರೇ ರೀತಿ ಇಲ್ಲಿಗಲ್ ಆ್ಯಕ್ಟಿವಿಟಿ ಮಾಡ್ತಾರೋ ಅವ್ರು ಯಾವುದೂ ಅಧಿಕೃತ ಕಟ್ಟಡ ಇರೋದಿಲ್ಲ. ಒಂದು ಸರ್ಕಾರಿ ಜಾಗ ಇರುತ್ತೆ, ಇಲ್ಲ ಸಾರ್ವಜನಿಕ ಜಾಗ ಇರುತ್ತೆ, ಒಂದೊಂದಾಗಿ ಬಿಲ್ಡಿಂಗ್ ಕೆಡುವಂಥ ಕೆಲಸ ಮಾಡ್ತಾರೆ. ಅಂದರೆ ಕಾನೂನಿಗೆ ವಿರುದ್ಧವಾಗಿ, ಸುಪ್ರೀಂ ಕೋರ್ಟಿಗೆ ವಿರುದ್ಧವಾಗಿ ಯಾವ ಕೆಲಸವನ್ನೂ ಮಾಡಲಾರದೆ ಕಾನೂನಿನ ವ್ಯಾಪ್ತಿಯೊಳಗೆ ಹೇಗೆ ಮಾಡಬಹುದು ಅನ್ನುವಂಥ ಚಾಣಕ್ಯ ನೀತಿಯನ್ನು ಯಾರಾದರೂ ತೋರಿಸಿದರೆ ಅದು ಯೋಗಿ ಆದಿತ್ಯನಾಥ್. ಈಗ ನಿಜವಾದ ಸವಾಲನ್ನು ಅವರಿಗೆ ಎಸೆದಿದೆ ಸುಪ್ರೀಂ ಕೋರ್ಟು ಮತ್ತು ಈ ಅಭಿಷೇಕ್ ಮನು ಸಿಂಘ್ವಿ, ಮಹುವಾ ಮೊಯ್ತ್ರಾ ಮುಂತಾದವರು. ಅದಕ್ಕೆ ಸರಿಯಾದಂಥ ಪ್ರತ್ಯುತ್ತರವನ್ನು ಅವರು ಕೊಡ್ತಾರೆ. ಕಾದು ನೋಡೋಣ. ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಘಟನೆ, ಹಿಂದೂಗಳ ಆಲೋಚನೆ ಮಾಡಬೇಕಾದಂಥ ಘಟನೆ. ಇಂಥ ಮುಖ್ಯಮಂತ್ರಿಗಳು ನಮ್ಗೆ ಬೇಕಲ್ವಾ? ನಿಜಕ್ಕೂ ಹೌದಾ ಅಲ್ವಾ? ದಯವಿಟ್ಟು ತಿಳಿಸಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.